ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಸೊ ಇವತ್ತಿನಲ್ಲಿ ಏನು ತಿಳಿಸ್ಕೊಡ್ತಾ ಇದೀನಿ ಅಂತಂದರೆ ನೋಡ್ತಾ ಇಲ್ಲ ಕಸಿ ಬೀಳಿದು. ಸೊ ಕಸಿ ಬೀಳಿಗೆ ಒಂದು ಕಸಿ ಬೀಳು ಕಟ್ಟಿದ್ದಾರೆ ಆಲ್ರೆಡಿ. ಸೊ ಅಂದರೆ ಕಸಿ ಗ್ರಾಫ್ಟೆಡ್ ಹೋಗಿದೆ ಮೇಲಕ್ಕೆ, ಅದೊಂದು ಸಿಮೆಂಟ್ ಕಂಬಕ್ಕೆ ಹಾಕಿದ್ದಾರೆ. ಸೊ ಅದರಲ್ಲಿ ಬೇರಿಂದ ಬಂದಿರುತ್ತಲ್ಲ ಹಿಪ್ಲಿ ಗಿಡ, ಸೊ ಅದಕ್ಕೆ ತಿರ್ಗಾ ಇನ್ನೊಂದು ಕಸಿ ಕಟ್ಟಿರುವಂಥದ್ದು ನೋಡ್ತಾ ಇದೆಯಲ್ಲ ಈ ಥರ. ಅಂದರೆ ತುಂಬ ಜನ ಹೇಳ್ತಾರಲ್ಲ ಕಸಿ ಬೀಳು ನಿಮಗೆ ಬುಷ್ ಆಗಿ ಬರೋದಿಲ್ಲ ಆ ಥರ ಈ ಥರ ಅಂತ. ಸೊ ಅದಕ್ಕೆ ಒಂದು ಇದು ಉಪಯೋಗ ಅಂತ ಹೇಳ್ಕೊಬೋದು. ಸೊ ಬಡ್ಡೆಯಿಂದ ಬಂದಿರುತ್ತಲ್ಲ ಹಿಪ್ಲಿ ಗಿಡ, ಅದಕ್ಕೆ ತಿರ್ಗಾ ಇನ್ನೊಂದು ಕಸಿ ಕೊಟ್ಬಿಟ್ಟು ಸೊ ನೋಡಿ ಈ ಕಡೆ ಅದರಲ್ಲಿ ಒಂದು ಗಿಡ ಸಿಮೆಂಟ್ ಕಂಬದಲ್ಲಿ ಆಲ್ರೆಡಿ ಹೋಗಿದೆ. ಸೊ ಈಗ ಪಕ್ಕದಲ್ಲಿ ಇನ್ನೊಂದು ಗಿಡ ಕಸಿ ಕಟ್ಟಿದೆ. ಸೊ ಜೊತೆಗೆ ಇನ್ನೊಂದು ಹಿಪ್ಲಿ ಗಿಡ ನೋಡಿ ಈ ಕಡೆ ಒಂದು ಕಸಿ ಕಟ್ಟಿರುವಂಥ ನೋಡಿ ಪ್ಲಾಸ್ಟಿಕ್ ಓಪನ್ ಮಾಡ್ತಾ ಇದೀನಲ್ಲ, ನೋಡಿ ಕಸಿ ಕಟ್ಟಿ ಇದು ಕೂಡ ಚಿಗುರು ಬಂದಿದೆ. ಸೊ ಈಗ ನಿಮಗೆ ಒಟ್ಟಿಗೆ 3 ಬೀಳ ಆದಂಗೆ ಆಯಿತು ಬುಡದಿಂದ. ಸೊ 3 ಬೀಳು ಒಟ್ಟಿಗೆ ಹೋಗೋದ್ರಿಂದ ನಿಮಗೆ ಬೀಳು ಕೂಡ ಗ್ರಾಫ್ಟೆಡ್ ಬೀಳು ಬುಷ್ ಆಗಿ ಹೋಗುತ್ತೆ. ಸೊ ಈ ಬೀಳು ನೋಡ್ತಾ ಇರಲ್ಲ, ಇದು ಜಸ್ಟ್ ಬಂದು 1 ಇಯರ್ ಪ್ಲಾಂಟ್ ಇದು. ಲಾಸ್ಟ್ ಇಯರ್ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಪ್ಲಾಂಟ್ ಮಾಡಿರುವಂಥದ್ದು. ಸೊ ಸಿಮೆಂಟ್ ಕಂಬಕ್ಕೆ ಪ್ಲಾಂಟ್ ಮಾಡಿರುವಂಥದ್ದು. ಸೊ ಆಲ್ರೆಡಿ ಒಂದೊಂದರಲ್ಲಿ ದಾರ ಬಿಟ್ಟಿದೆ, ಅಂದರೆ ಗರಿ ಬಂದು ಕಾಳುಗಟ್ಟಿದೆ ಮೆಣಸು. ಸೊ ಇದು ನೋಡ್ತಾ ಇರಲ್ಲ, ಇದೆಲ್ಲ ಬಂದು ಹಿಪ್ಲಿ ಗಿಡಗಳು ಫುಲ್ಲು ಕೆಳಗಡೆ ನರ್ಸರಿ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟ್ ಇಯರ್ಗೆ ಗ್ರಾಫ್ಟೆಡ್ಗೆ ಸೇಲಿಗಿರುವಂಥದ್ದು ಅಲ್ಲಿ ಮಾಡಿರುವಂಥದ್ದು. ಸೊ ನೋಡ್ತಾ ಇಲ್ಲ, ಸೊ ಎಲ್ಲ ಬಂದು 1 ಇಯರ್ ಮೊದಲನೇ ವರ್ಷದ ಗಿಡಗಳಿದೆಲ್ಲ. ಸೊ ಎಲ್ಲ ಕೂಡ ಸಿಮೆಂಟ್ ಕಂಬಕ್ಕೆ ಹಾಕಿರುವಂಥದ್ದು ಕಾಣ್ತಾ ಇದೆಯಲ್ಲ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಗ್ರಾಫ್ಟೆಡ್ ಬೀಳು. ಸೊ ಗ್ರಾಫ್ಟೆಡ್ ವಿತ್ P1 ಹಿಪ್ಲಿ ಗಿಡಕ್ಕೆ ನಿಮಗೆ ಕೆಳಗಡೆ ಪಣಿಯೂರು ಒಂದು ಗಿಡನ ಕಸಿ ಕಟ್ಟಿರುವಂಥದ್ದು ನೋಡ್ತಾ ಇದ್ದೀರಲ್ಲ. ನೋಡಿ ಇದೆಲ್ಲ ಹಿಪ್ಲಿ ಗಿಡ ನರ್ಸರಿ. ಸೊ ನೆಕ್ಸ್ಟ್ ಇಯರ್ಗೆ ರೆಡಿ ಆಗ್ತಾ ಇರುವಂಥದ್ದು. ಸೊ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇಯರ್ಗೆ ನಿಮಗೆ ಅವೈಲೇಬಲ್ ಸಿಗುತ್ತೆ ಇದು.